ನ್ಯೂಮರಾಲಜಿ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲವೇ? ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಹೊರ ಹೋಗಬಹುದೆಂದು ನ್ಯೂಮರಾಲಜಿ ಶಾಸ್ತ್ರಜ್ಞರು ಹೇಳುತ್ತಾರೆ. ಅದಕ್ಕೆ ಅನುಗುಣವಾಗಿ ತಮ್ಮ ಹೆಸರುಗಳಿಗೆ ಅಕ್ಷರಗಳನ್ನು ಸೇರಿಸಿಕೊಳ್ಳುವುದಾಗಲಿ ತೆಗೆದುಹಾಕುವುದಾಗಲಿ ಮಾಡುತ್ತಾರೆ. ನಾವು ಈಗ ತಿಳಿದುಕೊಳ್ಳುವುದು ಸಹ ಇದರ ಸಂಬಂಧಿಸಿದ ವಿಷಯವಾಗಿದೆ. ಇದು ಸಹ ನ್ಯೂಮರಾಲಜಿಯಲ್ಲಿ ಒಂದು ಭಾಗ. ಏನೆಂದರೆ ಅವರವರ ಹೆಸರಿನ ಮೇಲೆ ಇರುವ ಆಂಗ್ಲ ಅಕ್ಷರಗಳು ಕೆಲವರ ಹೆಸರಲ್ಲಿ ರಿಪೀಟ್ ಆಗುತ್ತಾ ಇರುತ್ತವೆ. ಉದಾಹರಣೆಗೆ ರಾಮ ಎಂಬ ಹೆಸರು ತೆಗೆದುಕೊಂಡರೆ ಅದರಲ್ಲಿ ಎ ಅಕ್ಷರ 2 ಬಾರಿ ರಿಪೀಟ್ ಆಗಿದೆ. ಅದೇ ರೀತಿ ಯಾವ ಅಕ್ಷರಗಳಲ್ಲಿ ಒಂದು ಬಾರಿಗಿಂತ ಹೆಚ್ಚಾಗಿ ರಿಪೀಟ್ ಆದಂತಹ ಹೆಸರುಗಳು ಇದ್ದರೆ ಅದರ ಆಧಾರದ ಮೇಲೆ ಯಾವ ಅಕ್ಷರದವರೆಗೆ ಏನಾಗುತ್ತದೋ ತಿಳಿದುಕೊಳ್ಳೋಣ ಬನ್ನಿ. ಎ, ಐ, ಜೆ, ಕ್ಯೂ, ವೈ ಈ ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಅಕ್ಷರ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ 2 ಬಾರಿ ರಿಪೀಟ್ ಆದರೆ ಅವರು ತುಂಬಾ ಧೈರ್ಯವಂತರು, ಶಕ್ತಿವಂತರು ಆಗಿರುತ್ತಾರೆ. ಅದೇ ರೀತಿ ಡಾಮಿನೇಟ್ ಮಾಡುವ ಸ್ವಭಾವ ಇರುತ್ತದೆ. ದುಡ್ಡು, ಪವರ್ ಇದರಲ್ಲಿ ತುಂಬಾ ಆಸಕ್ತಿ ಇರುತ್ತದೆ. ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾರೆ. ಬಿ, ಕೆ, ಆರ್ ಯಾರಿಗಾದರೂ ಈ ಅಕ್ಷರಗಳು ಒಂದು ಬಾರಿಗಿಂತ ಹೆಚ್ಚಾಗಿ ಇದ್ದರೆ ಅವರು ತುಂಬಾ ಮುಗ್ಧ ಮನಸ್ಸಿನವರಾಗಿರುತ್ತಾರೆ. ಇವರು ತುಂಬಾ ಎಮೋಷನ್ ಆಗಿ ಇರುತ್ತಾರೆ, ತುಂಬಾ ಭಯ ಪಡುತ್ತಾರೆ. ಅದೇ ರೀತಿ ಇವರಿಗೆ ತುಂಬಾ ಸಹನೆ ಇರುತ್ತದೆ. ಸಿ, ಜಿ, ಎಲ್, ಎಸ್ ಈ ಅಕ್ಷರಗಳಲ್ಲಿನ ಹೆಸರಿನಲ್ಲಿ 2 ಬಾರಿ ಪುನರಾವರ್ತನೆ ಆದರೆ ಇವರು ಹಗಲು ಕನಸು ಕಾಣುವವರು ಆಗಿರುತ್ತಾರೆ. ಹಾಗೆ ಬುದ್ಧಿವಂತರು ಆಗಿರುತ್ತಾರೆ. ಇವರಿಗೆ ಮ್ಯೂಸಿಕ್, ಆರ್ಟ್ಸ್, ಬಿಸ್ನೆಸ್ ಇಂತಹ ವಿಷಯಗಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತದೆ. ಅದೇ ರೀತಿ ಸ್ವಲ್ಪ ಸ್ವಾರ್ಥಿಗಳು, ಏಕಾಗ್ರತೆ ಇಲ್ಲದೆ ಇರುವುದು, ಕ್ರಮಶಿಕ್ಷಣ ಇಲ್ಲದೆ ಇರುವವರು ಆಗಿರುತ್ತಾರೆ. ಯು, ವಿ, ಡಬ್ಲ್ಯೂ ಈ ಅಕ್ಷರಗಳು ಹೆಸರಲ್ಲಿ ರಿಪೀಟ್ ಆಗಿದ್ದರೆ ಅವರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತದೆ. ಇವರಲ್ಲಿ ಸ್ನೇಹ ಗುಣ, ಸಹನ ಗುಣ ಇರುತ್ತದೆ. ಇವರು ಹೆಚ್ಚಾಗಿ ಪ್ರಯಾಣ ಮಾಡಲು ಬಯಸುತ್ತಾರೆ. ಡಿ, ಎಂ, ಟಿ ಈ ಅಕ್ಷರಗಳಲ್ಲಿನ ಹೆಸರಿನವರು ಒಂದು ಬಾರಿಗಿಂತ 2 ಬಾರಿ ಪುನರಾವರ್ತನೆ ಆಗಿದ್ದರೆ ಇವರು ತುಂಬಾ ಶ್ರಮಜೀವಿಗಳು ಆಗಿರುತ್ತಾರೆ. ವ್ಯಾಪಾರಗಳನ್ನು ಚೆನ್ನಾಗಿ ವೃದ್ಧಿಸುತ್ತಾರೆ. ಆರ್ಥಿಕ ಸಮಸ್ಯೆಗಳು ಇಲ್ಲದೆ ಸುಖ ಜೀವನ ನಡೆಸುತ್ತಾ ಇರುತ್ತಾರೆ. ಓ, ಝೆಡ್ ಈ ಅಕ್ಷರಗಳ ಹೆಸರಿನಲ್ಲಿ 2 ಬಾರಿಗಿಂತ ಹೆಚ್ಚಾಗಿ ರಿಪೀಟ್ ಆಗಿದ್ದರೆ ಇವರು ಯಾವುದಾದರೂ ಕೆಲಸ ಕೈಗೊಂಡಲ್ಲಿ ಎಲ್ಲಾ ಕಡೆಗಳಿಂದ ಯೋಚನೆ ಮಾಡಿ ಆ ಕೆಲಸವನ್ನು ಶುರು ಮಾಡುತ್ತಾರೆ. ಸಮಸ್ಯೆಗಳಿಗೆ, ಸಂಬಂಧಿಕರಿಗೆ ದೂರವಾಗಿ ಇರುತ್ತಾರೆ. ಪಿ, ಎಫ್ ಅಕ್ಷರಗಳು ಹೆಸರಿನಲ್ಲಿ ರಿಪೀಟ್ ಆದಲ್ಲಿ ಅವರು ವ್ಯಾಪಾರದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗುತ್ತಾರೆ. ಇವರ ಪವರ್ ಹೆಚ್ಚಾಗುತ್ತದೆ. ಇವರು ಹೆಚ್ಚಾಗಿ ಖರ್ಚು ಮಾಡುತ್ತಾರೆ. ಅದೇ ರೀತಿ ವ್ಯಾಪಾರದ ವಿಷಯದಲ್ಲಿ ಹೆಚ್ಚಾಗಿ ಪ್ರಯಾಣ ಮಾಡಬೇಕಾಗುತ್ತದೆ. ಇ, ಎಚ್, ಎನ್, ಎಕ್ಸ್ ಈ ಅಕ್ಷರಗಳು ಹೆಸರಿನಲ್ಲಿ 1 ಬಾರಿಗಿಂತ ಹೆಚ್ಚಾಗಿ ರಿಪೀಟ್ ಆಗಿದ್ದರೆ ಇವರು ಲೀಗಲ್, ಲಾ, ಪಬ್ಲಿಕ್ ಇಂತಹ ವಿಷಯಗಳಲ್ಲಿ ಸಕ್ಸಸ್ ಕಾಣುತ್ತಾರೆ. ಡ್ರಿಂಕ್ಸ್, ಡ್ರಗ್ಸ್, ಸೆಕ್ಸ್ ಇವುಗಳಿಗೆ ಹೆಚ್ಚಾಗಿ ಅವಲಂಬಿತರಾಗಿರುತ್ತಾರೆ. ಸಮಸ್ಯೆಗಳು, ಸಂಬಂಧಗಳ ಬಗ್ಗೆ ಕೇರ್ಲೆಸ್ ಆಗಿ ಇರುತ್ತಾರೆ. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.